ನಮಸ್ಕಾರ ವೀಕ್ಷಕರೇ, ಗುರುವಾರ ಮರೆತು ಕೂಡ ಈ 11 ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ಜೀವನದಲ್ಲಿ ದಾರಿದ್ರ್ಯ ಬರುವುದು ಗ್ಯಾರಂಟಿ. ಗುರುವಾರ ಭಗವಾನ್ ಗುರು, ಶ್ರೀಹರಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಹಾಗೂ ಸಾಯಿ ಬಾಬಾಗೆ ಸಮರ್ಪಿತವಾಗಿದೆ. ಈ ದಿನ ಜನರು ಈ ದೇವರು ಮತ್ತು ದೇವತೆಗಳನ್ನು ಪೂರ್ಣ ಆಚರಣೆಗಳೊಂದಿಗೆ ಪೂಜಿಸುತ್ತಾರೆ. ಗುರುವಾರ ಕೆಲವು ವಿಶೇಷ ಕೆಲಸಗಳನ್ನು ಮಾಡುವುದನ್ನು ಸಹ ನಿಷೇಧಿಸಲಾಗಿದೆ. ಈ ದಿನದಂದು ಈ ನಿಷೇಧಿತ ಚಟುವಟಿಕೆಗಳನ್ನು ಮಾಡಿದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಮಹಿಳೆಯರು ಈ ನಿಷೇಧಿತ ಕೃತ್ಯಗಳನ್ನು ಮಾಡಿದರೆ ಅವರ ಗಂಡ ಮತ್ತು ಮಕ್ಕಳು ತೊಂದರೆ ಅನುಭವಿಸುತ್ತಾರೆ. ಆದರೆ ಪುರುಷರು ಈ ಕೃತ್ಯಗಳನ್ನು ಮಾಡಿದರೆ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಾರೆ. ಅವರ ಸಂತೋಷ ಮತ್ತು ಸಂಪತ್ತು ನಾಶವಾಗುತ್ತದೆ. ಗುರುವಾರದಂದು ಅಪ್ಪಿತಪ್ಪಿಯೂ ಮಾಡಬಾರದ ಈ ಕಾರ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರದಂದು ಯಾವುದೇ ಹಳೆಯ ವಸ್ತುಗಳನ್ನು, ಪುಸ್ತಕಗಳನ್ನು ಮಾರಾಟ ಮಾಡಬಾರದು. ಇಂದು ಮಾರಾಟ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನಾಶವಾಗುತ್ತದೆ ಎಂದು ನಂಬಲಾಗಿದೆ. ಗುರುವಿನ ದುಷ್ಪರಿಣಾಮದಿಂದ ಕುಟುಂಬದ ಸದಸ್ಯರ ಆರೋಗ್ಯ ಹದಗೆಡುತ್ತದೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಎರಡನೆಯದಾಗಿ, ಗುರುವಾರ ರೂಪಾಯಿ ವಹಿವಾಟು ತಪ್ಪಿಸಬೇಕು. ಈ ದಿನ ಯಾರಿಗೂ ಸಾಲ ಕೊಡಬಾರದು, ಯಾರಿಂದಲೂ ಸಾಲ ಮಾಡಬಾರದು. ಈ ರೀತಿ ಮಾಡುವುದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನ ದುರ್ಬಲವಾಗಬಹುದು. ಇದರಿಂದ ಕುಟುಂಬದ ಸದಸ್ಯರು ಹಣದ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಮೂರನೆಯದಾಗಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷರು ಗುರುವಾರ ಕ್ಷೌರ ಮಾಡಬಾರದು. ಈ ದಿನ ಉಗುರುಗಳನ್ನು ಕತ್ತರಿಸುವುದನ್ನು ಸಹ ತಪ್ಪಿಸಬೇಕು. ಗುರುವಾರ ಉಗುರುಗಳನ್ನು ಕ್ಷೌರ ಮಾಡುವುದು ಅಥವಾ ಕತ್ತರಿಸುವುದು ಗುರುಗ್ರಹವನ್ನು ದುರ್ಬಲಗೊಳಿಸುತ್ತದೆ ಎಂದು ನಂಬಲಾಗಿದೆ. ಇದರಿಂದಾಗಿ ಕೆಲಸದಲ್ಲಿ ಹಲವಾರು ರೀತಿಯ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಕೆಲವು ಜನರು ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ. ನಾಲ್ಕನೆಯದಾಗಿ, ಯಾರಿಗಾದರೂ ಅವರ ಜಾತಕದಲ್ಲಿ ಗುರುದೋಷವಿದ್ದರೆ ಅವರು ಗುರುವಾರ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನ ಮಾಡಬೇಕು. ಇದರ ನಂತರ ವಿಷ್ಣುವನ್ನು ಕ್ರಮಬದ್ಧವಾಗಿ ಪೂಜಿಸಬೇಕು. ವಿಷ್ಣು ಸಹಸ್ರನಾಮ ಪಠಣ ಮತ್ತು ಆರತಿ ಮಾಡುವುದರಿಂದ ಗುರುದೋಷ ನಿವಾರಣೆಯಾಗುತ್ತದೆ ಮತ್ತು ದೊಡ್ಡ ಸಮಸ್ಯೆಗಳು ದೂರವಾಗುತ್ತವೆ. ಐದನೆಯದಾಗಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರದಂದು ಕೂದಲು ತೊಳೆಯುವ ಮಹಿಳೆಯರು ತಮ್ಮ ಮಕ್ಕಳು ಮತ್ತು ಗಂಡನ ಜೀವನದಲ್ಲಿ ಕೆಟ್ಟ ಪರಿಣಾಮಗಳನ್ನು ಬೀರುತ್ತಾರೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಗುರುವಾರದಂದು ತಲೆ ತೊಳೆದರೆ ಗುರುವಿನ ಬಲಹೀನವಾಗುತ್ತದೆ ಹಾಗೂ ಗುರುವಿನ ಬಲಹೀನತೆಯಿಂದಾಗಿ ಯಾವ ಕೆಲಸವೂ ಸುಸೂತ್ರವಾಗಿ ಮುಗಿಯುವುದಿಲ್ಲ. ಆದ್ದರಿಂದ ಈ ದಿನ ಕೂದಲು ತೊಳೆಯಬೇಡಿ. ಆರನೆಯದಾಗಿ, ಗುರುವಾರದಂದು ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯನ್ನು ಬಳಸಬಾರದು. ಈ ದಿನ ದೇಸಿ ತುಪ್ಪದ ದೀಪಗಳನ್ನು ಮಾತ್ರ ಬಳಸಬೇಕು. ಇದು ದೇವರಿಗೆ ಇಷ್ಟವಾಗುತ್ತದೆ. ಏಳನೆಯದು ಬಂದು, ನಂಬಿಕೆಯ ಪ್ರಕಾರ ಗುರುವಾರ ಮನೆಯನ್ನು ಒರೆಸಬಾರದು. ಈ ದಿನದಂದು ಒರೆಸುವುದು ಮನೆಯ ಈಶಾನ್ಯ ಮೂಲೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ಈಶಾನ್ಯ ಮೂಲೆಯು ಮನೆಯ ಕಿರಿಯ ಸದಸ್ಯರಿಗೆ ಸಂಬಂಧಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ದಿನ ಮನೆ ಒರೆಸುವುದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಎಂಟನೆಯದಾಗಿ, ಧಾರ್ಮಿಕ ಗ್ರಂಥಗಳ ಪ್ರಕಾರ ಗುರುವಾರ ಬಾಳೆಹಣ್ಣನ್ನು ಸೇವಿಸಬಾರದು. ಏಕೆಂದರೆ ಈ ದಿನ ಆಲದ ಮರವನ್ನು ಪೂಜಿಸಲಾಗುತ್ತದೆ ಮತ್ತು ಆಲದ ಮರದಲ್ಲಿ ವಿಷ್ಣುವು ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ. ಒಂಬತ್ತನೆಯದಾಗಿ, ಗುರುವಾರದಂದು ಬಟ್ಟೆ ಒಗೆಯಬಾರದು ಅಥವಾ ಸಾಬೂನು ಬಳಸಬಾರದು. ಈ ದಿನದಂದು ಮನೆಯಲ್ಲಿರುವ ಕಸವನ್ನು ತೆಗೆಯುವುದು, ಮನೆ ತೊಳೆಯುವುದು ಅಥವಾ ಒರೆಸುವುದರಿಂದ ಮಕ್ಕಳು, ಪುತ್ರರು, ಕುಟುಂಬ ಸದಸ್ಯರ ಶಿಕ್ಷಣ, ಧರ್ಮ ಇತ್ಯಾದಿಗಳ ಮೇಲೆ ಮಂಗಳಕರ ಪರಿಣಾಮ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಹತ್ತನೆಯದಾಗಿ, ಗುರುವಾರ ಉಪ್ಪು ತಿನ್ನಬಾರದು. ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಮತ್ತು ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಯಾಗುತ್ತದೆ. ಉಪ್ಪನ್ನು ತಿನ್ನುವ ಮೂಲಕ ಗುರುವು ಹೊಂದಿಸುತ್ತದೆ. ಈ ದಿನ ಹಾಲು ಮತ್ತು ಬಾಳೆಹಣ್ಣು ತಿನ್ನುವುದು ಸಹ ನಿಷೇಧಿಸಲಾಗಿದೆ. ಈ ದಿನ ಕಿಚಡಿ ತಿನ್ನುವುದು ಸಹ ನಿಷೇಧವೆಂದು ಪರಿಗಣಿಸಲಾಗುತ್ತದೆ. 11. ಪೂಜೆಗೆ ಸಂಬಂಧಿಸಿದ ವಸ್ತುಗಳು, ಕಣ್ಣುಗಳಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳು, ಚಾಕು, ಕತ್ತರಿ, ಪಾತ್ರೆಗಳು ಮುಂತಾದ ಯಾವುದೇ ಹರಿವಾತ ವಸ್ತುಗಳನ್ನು ಗುರುವಾರ ಖರೀದಿಸಬಾರದು. ದಕ್ಷಿಣ ಪೂರ್ವ ನೈಋತ್ಯದಲ್ಲಿ ಪ್ರಯಾಣಿಸುವುದನ್ನು ನಿಷೇಧಿಸಲಾಗಿದೆ. ಸುಳ್ಳು ಹೇಳಬೇಡಿ ಮತ್ತು ಗುರುವಾರದಂದು ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡುವುದರಿಂದ ನಿಮ್ಮ ಪಾಪಗಳು ನಾಶವಾಗುತ್ತವೆ ಮತ್ತು ಯಾವುದೇ ಹೊಸ ನಿರ್ಣಯ ಅಥವಾ ಕ್ರಿಯೆಯನ್ನು ತೆಗೆದುಕೊಳ್ಳುವುದರಿಂದ ಆ ನಿರ್ಣಯ ಮತ್ತು ಕ್ರಿಯೆಯು ನೆರವೇರುತ್ತದೆ.
ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.